ನಮಸ್ಕಾರ. ಎಚ್ಟಿವಿ ಕನ್ನಡ ವಾರ್ತೆಗಳಿಗೆ ಸ್ವಾಗತ. ನಾನು ಪದ್ಮಾ ಭೂಪಾಳಂ. ಹಲಸೂರು ಪೊಲೀಸ್ ಕ್ವಾರ್ಟರ್ಸ್ ದುರಸ್ತಿ ವಿಚಾರವಾಗಿ ಸದಾಶಿವನಗರದ ಸರ್ಕಾರಿ ನಿವಾಸದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಮನವಿ ಬಂದರೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಹಂತ ಹಂತವಾಗಿ ಅವುಗಳನ್ನು ಕೆಡವಿ ಹೊಸ ಕಟ್ಟಡ ನಿರ್ಮಾಣ ಮಾಡಲಾಗುತ್ತದೆ ಎಂದರು. ಪೊಲೀಸ್ ಸಿಬ್ಬಂದಿಗೆ ಈಗ 40% ಕ್ವಾರ್ಟರ್ ಸೌಲಭ್ಯ ಲಭ್ಯವಿದ್ದು ಅದನ್ನು 80ರಿಂದ 90% ವರೆಗೆ ಹೆಚ್ಚಿಸುವ ಗುರಿ ಹೊಂದಿವೆ ಎಂದು ಹೇಳಿದರು. ತಮಿಳುನಾಡು ಚುನಾವಣಾ ಫಲಿತಾಂಶ ಕುರಿತು ಮಾತನಾಡಿದ ಅವರು, ವಿಜಯ್ ಅವರ ಜನಪ್ರಿಯತೆ ಇಷ್ಟು ವೇಗವಾಗಿ ಮತಗಳಲ್ಲಿ ಪರಿವರ್ತನೆಯಾಗುತ್ತದೆ ಎಂದು ನಿರೀಕ್ಷಿಸಿರಲಿಲ್ಲ. ಯುವ ಮತದಾರರು ಬದಲಾವಣೆಗೆ ಮತ ನೀಡಿರುವುದು ಸ್ಪಷ್ಟವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಡಿಎಂಕೆ ಜೊತೆ ಮೈತ್ರಿ ಮುಂದುವರಿಸಿರುವ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದು ಹೇಳಿದ್ದಾರೆ. ಶೃಂಗೇರಿ ಕ್ಷೇತ್ರದ ವಿವಾದಕ್ಕೆ ಸಂಬಂಧಿಸಿದಂತೆ ಮತದಾನದಲ್ಲಿ ಅಕ್ರಮದ ಬಗ್ಗೆ ದೂರು ದಾಖಲಾಗಿದ್ದು, ಮುಂದಿನ ಬೆಳವಣಿಗೆಗಳನ್ನು ನೋಡಿ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದರು. ಸಂಪುಟ ವಿಸ್ತರಣೆ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಅಂತಿಮ ತೀರ್ಮಾನ ಮುಖ್ಯಮಂತ್ರಿಗಳು ಹಾಗೂ ಹೈಕಮಾಂಡ್ ತೆಗೆದುಕೊಳ್ಳುತ್ತಾರೆ ಎಂದು ಸ್ಪಷ್ಟಪಡಿಸಿದರು. ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಾವು ಅಷ್ಟು ಬೇಗ ಅವರ ಪಾಪ್ಯುಲಾರಿಟಿ ವೋಟಾಗಿ ಕನ್ವರ್ಟ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಪಾಪ್ಯುಲಾರಿಟಿ ಖಂಡಿತವಾಗಿ ಇದೆ, ಆದರೆ ವೋಟಾಗಿ ಕನ್ವರ್ಟ್ ಆಗುತ್ತಾ ಇಲ್ವ ಅನ್ನೋದ್ರ ಬಗ್ಗೆ ಅನೇಕ ವಿಶ್ಲೇಷಣೆ ಆಗಿತ್ತು. ಎಲ್ಲೂ ಕೂಡ ಅದು ಖಂಡಿತವಾಗಿಯೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಆಗುತ್ತೆ ಅನ್ನೋದನ್ನು ನಾವು ಯಾರೂ ಊಹೆ ಮಾಡಿರಲಿಲ್ಲ. ಜನ ತೀರ್ಮಾನ ಮಾಡಿದ್ದಾರೆ, ವಿಶೇಷವಾಗಿ ಯುವಕರು ಅವರಿಗೆ ಸಹಕಾರ ನೀಡಿದ್ದಾರೆ. ಇದು ಒಂದು ಹೊಸ ಬದಲಾವಣೆ. ಯಾಕೆಂದರೆ ತಮಿಳುನಾಡಿನಲ್ಲಿ ದ್ರವಿಡಿಯನ್ ಪಾರ್ಟಿಗಳು ಭಾಳ ದಿವಸದಿಂದ ರೂಲ್ ಮಾಡಿದೆ. ADMK ಮಾಡಿದೆ, DMK ಮಾಡಿದೆ, ಇವ್ರು ಬಿಟ್ಟರೆ ಅವರು, ಅವ್ರು ಬಿಟ್ಟರೆ ಇವರು ಅಂತ. ಆ್ಯಂಡ್ ದೇ ವರ್ ಲುಕಿಂಗ್ ಫಾರ್ ಎ ಥರ್ಡ್ ಆಲ್ಟರ್ನೇಟಿವ್. ಅದು ಕಾಂಗ್ರೆಸ್ಸು ನಾವು ಅದನ್ನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು ವೇಳೆ ನಾವು ಮಾಡ್ಕೊಂಡಿದ್ದಿದ್ರೆ ನಮಗೂ ಅದು ಅನುಕೂಲ ಆಗ್ತಾಯಿತ್ತೋ ಏನೋ ಗೊತ್ತಿಲ್ಲ. ಆದರೆ ನಾವು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಜನ, ಒಂದು ಥರ್ಡ್ ಆಲ್ಟರ್ನೇಟಿವ್ ಸಿಗಲಿ ಅಂತ. ಅದ್ರ ಜೊತೆಗೆ ಇದು ಪಾಪ್ಯುಲಾರಿಟಿ ಪ್ಲಸ್ ಯಂಗರ್ ಜನ್ರೇಷನ್ನು ಹೊಸ ಬದಲಾವಣೆಯನ್ನು ನೋಡ್ತಾ ಇದ್ದು, ಇದೆಲ್ಲ ಸೇರಿ ಒಟ್ಟಾರೆ ಆ ರೀತಿ ಆಗಿದೆ ಅಂತೇಳಿ ಅನಿಸುತ್ತೆ. DMK ಜೊತೆ ಹೋಗೋ ಅವಕಾಶ ಕಾಂಗ್ರೆಸ್ ಪಕ್ಷಕ್ಕೂ ಇತ್ತು, ಆದರೆ ಎಲ್ಲೋ ಒಂದು ಕಡೆ DMK ಜೊತೆನೇ ಮೈತ್ರಿ ಮುಂದುವರಿಸಿ ಏನಾದರೂ ಎಡವಟ್ಟು ಮಾಡ್ಕೊಂತ ಅಲ್ಲ, ಹೈಕಮಾಂಡ್ನವರು ಅದನ್ನು ಯಾವ ದೃಷ್ಟಿಯಿಂದ ಅವರು ಆ ಥರ ತೀರ್ಮಾನ ತೊಗೊಂಡಿದ್ದಾರೆ ನೋಡಬೇಕು. ಯಾಕೆಂದರೆ DMK ಅವ್ರ ಜೊತೆ ಭಾಳ ದಿವಸದಿಂದ ನಮ್ಮ ಪಕ್ಷ ಅಲ್ಲಿ ಅಲಯನ್ಸಲ್ಲಿ ಇದ್ದಿದ್ದರಿಂದ ಓಲ್ಡ್ ಅಲಯನ್ಸ್ ಅಂತೇಳಿ ಮುಂದುವರಿಸಿದ್ದಾರೆ. ಬದಲಾವಣೆ ಮಾಡಬೇಕು ಅಂಥೇಳಿ ಏನಾದರೂ ತೀರ್ಮಾನ ಮಾಡಿದರೆ ರಾಹುಲ್ ಗಾಂಧಿಯವರು ಮತ್ತು ಖರ್ಗೆ ಸಾಹೇಬರು, ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು, ಮೇಡಮ್ ಸೋನಿಯಾ ಗಾಂಧಿಯವರು, ಅವರೆಲ್ಲ ತೀರ್ಮಾನವನ್ನು ಮಾಡ್ಬೋದಾಗಿತ್ತು. ಆದರೆ ಅದು ಆ ಸಂದರ್ಭದಲ್ಲಿ ನಾನು ಹೇಳಿದಾಗೆ ಮೊದಲೇ ಓಲ್ಡ್ ಅಲೈ ಅಂತ ಏನಾದರೂ ಕಂಟಿನ್ಯೂ ಮಾಡಿದರು ಅಂತ ಅನಿಸುತ್ತೆ.